ಶ್ರೀ ಗುರುವೇ ನಮಃ. ಇವತ್ತೇ ಶ್ರೀ ಗುರು ಶ್ರೀಧರ ಸ್ವಾಮಿ ಆಶ್ರಮಕ್ಕೆ ಬಂದಿದ್ದೇವೆ. ಆಶ್ರಮದಲ್ಲಿ ಮಕ್ಕಳು ಈಜಾಡುತ್ತಿದ್ದರು. ನೋಡಿ ತುಂಬಾ ಆನಂದ ಪಟ್ಟೆವು. ಇದರಲ್ಲಿ ಸ್ವಚ್ಛತೆ ಕಾರ್ಯ ತುಂಬಾ ಜೋರಾಗಿ ನಡೀತಾ ಇತ್ತು. ಹಚ್ಚು ಹಸಿರಿನಿಂದ ತುಂಬಿದಂತ ಆಶ್ರಮ. ಇದು ಪೂಜಾ ವೇಳಾಪಟ್ಟಿ. ಆಶ್ರಮವು ತುಂಬಾ ನೆಮ್ಮದಿ ಮತ್ತು ಶಾಂತಿಯಿಂದ ಕೂಡಿತ್ತು. ಸೋಲಾಪುರವು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ 5 ಮೈಲಿ ದೂರದಲ್ಲಿದೆ. ಈ ಪ್ರದೇಶವು ಸಹ್ಯಾದ್ರಿ ಪರ್ವತ ಶ್ರೇಣಿಯ ಭಾಗವಾಗಿದೆ. ಸ್ವಾಮೀಜಿ ಜನಿಸಿದ ಕುಲದ ಪೂಜ್ಯ ಋಷಿಗಳು ಇಲ್ಲಿ ವಾಸಿಸುತ್ತಿದ್ದೀರಿ ಎಂದು ಶ್ರೀಧರ ಸ್ವಾಮಿ ತಮ್ಮ ವಾಸ್ತವ್ಯ ಮತ್ತು ಏಕಾಂತ ಬಂಧಕ್ಕಾಗಿ ಈ ಪವಿತ್ರ ಸ್ಥಳವನ್ನು ಆರಿಸಿಕೊಂಡರು. ಸ್ವಾಮೀಜಿ ಆಶ್ರಯವನ್ನು ಸ್ಥಾಪಿಸಿ ಧರ್ಮಧ್ವಜವನ್ನು ಸ್ಥಾಪಿಸಿದರು. ವರದಾಪುರದಲ್ಲಿ ನೀರಿನ ಅಪಾರ ಕೊರತೆ ಇತ್ತು. ಇದನ್ನು ಅರಿತುಕೊಂಡಂತ ಶ್ರೀಧರ ಸ್ವಾಮಿಗಳು ತಮ್ಮ ಬಲಗಾಲಿನ ಹೆಬ್ಬೆರಳಿನಿಂದ ನೆಲದಿಂದ ಒಂದು ಸಣ್ಣ ಗುಂಡಿಯನ್ನು ತೋಡಿದರು. ನೀರಿನ ಸಣ್ಣ ಹೊಳೆ ಒಮ್ಮೆ ಕೆಳಗೆ ಹರಿಯಲು ಪ್ರಾರಂಭಿಸಿತು. ಇದೇ ಶ್ರೀಧರ ತೀರ್ಥ ಎಂದು ಕರೆಯಲ್ಪಡುತ್ತದೆ. ಇದರ ಶಕ್ತಿ ಅಪಾರವಾಗಿದೆ. ಹಾಗಾಗಿ ಸಮಸ್ಯೆ ಎಂದು ಬಂದವರಿಗೆ ಶ್ರೀಧರ ಸ್ವಾಮಿಗಳು ಸಾಗರದ ವರದಾಪುರದಲ್ಲಿ ನೆಲೆಸಿದ್ದಾರೆ. ಬರದಷ್ಟೇ ಬಾಯ್.